ಮಟ್ಟಣ್ಣನವರ ವಿರುದ್ಧ ಜಗದೀಶ್ ಅವರೇ, ನೀವು ಸಾಮಾಜಿಕ ಜಾಲತಾಣದಲ್ಲಿ ಹೊಸದಾಗಿ ಏನ್ ವಿಡಿಯೋ ಮಾಡಿದ್ದೀರಿ, ಅದ್ರಲ್ಲಿ ಮಟ್ಟಣ್ಣನವರ ವಿರುದ್ಧವಾಗಿ ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದೀರಿ. ಮಟ್ಟಣ್ಣ ಅವರು ಹಾಗೆ SITಯ ಕೆಲ ಅಧಿಕಾರಿಗಳು ಅಡ್ಜಸ್ಟ್ ಆಗಿದ್ದಾರೆ ಅನ್ನೋ ಅನುಮಾನ ನಿಮಗೆ ಬಂದಿದೆ. ಈ ಅನುಮಾನಕ್ಕೆ ಕಾರಣ ಏನು? ಇಲ್ಲ, ನಮ್ಗೆ ಮೂಲತವಾಗಿ ನಮ್ಗೆ ಈಗ ಕಾಡ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ 2.5 ತಿಂಗಳು ಅಪ್ರಾಕ್ಸಿಮೇಟ್ಲಿ ಒಂದು 70 ಡೇಸ್ ಆಯ್ತು ಭೀಮಾ ಅರೆಸ್ಟ್ ಆಗಿ. ಸೊ ಅವನನ್ನ ರಿಲೀಸ್ ಮಾಡ್ಲಿಕ್ಕೆ ಈ ಒಂದು ಟೀಮ್ ಸೋ ಕಾಲ್ಡ್ ಯಾರು ಕರ್ಕೊಂಡ್ ಬಂದ್ರು ಅವ್ರು ಯಾರು ಕೂಡ ಪ್ರಯತ್ನ ಬೀಳ್ತಾ ಇಲ್ಲ. ಬಟ್ ನಮ್ಗೆ ತುಂಬಾ ಬೇಜಾರಾಗಿದ್ ಯಾವಾಗ ಅಂತಂದ್ರೆ ಎಸ್ಟರ್ಡೇ ಐ ಥಿಂಕ್ ಒಂದ್ 2-3 ದಿವಸದಲ್ಲಿ ಅವ್ರಿಗೆ ನೋಟಿಸ್ ಕೊಟ್ರು SIT. ಸೊ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ದೇ ಅಪ್ರೋಚ್ ದ ಹೈಕೋರ್ಟ್ ಅಂಡ್ ದೇ ಗಾಟ್ ಆನ್ ಪ್ರೊಟೆಕ್ಷನ್ ಒಂದು ಆರ್ಡರ್ ನ ತಗೊಂಡ್ ಬಂದಿದ್ದಾರೆ. ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮ 4 ಜನರಿಗೆ ಪ್ರೊಟೆಕ್ಷನ್ ಆರ್ಡರ್ ತಂದ್ರಲ್ಲ, ಸೊ ವೈ ನಾಟ್ ಫಾರ್ ಎ ಭೀಮನನ್ನ ಯಾಕೆ ಎಲ್ಲೇ ಕೊಳೆಯಕ್ ಬಿಟ್ಟಿದಾರ? ಅವನು ಸರ್ಕಾರಿ ವಕೀಲ್ನ ಎಂಗೇಜ್ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲನೇದಾಗಿ ಧನಂಜಯ ಅವ್ರನ್ನ ಕರ್ಕೊಂಡ್ ಬಂದು ಇದನ್ನೆಲ್ಲ ಪ್ರೆಸೆಂಟ್ ಮಾಡಿ ಇಷ್ಟೆಲ್ಲ SIT ಎಲ್ಲ ಪಬ್ಲಿಕ್ ಪ್ರೆಷರ್ ಆಯ್ತು, ದಟ್ಸ್ ಅ ಡಿಫರೆಂಟ್ ಮ್ಯಾಟರ್. ಬಟ್ ಇದೆಲ್ಲ ಆದ್ಮೇಲೆ ಭೀಮನನ್ನ ಯಾಕೆ ಕೈ ಬಿಟ್ಟಿದ್ದಾರೆ ಇವರು? ಅಂದ್ರೆ ಯಾರನ್ನ ಒಬ್ಬರನ್ನ ಬಲಿಪಶು ಮಾಡಿ ಇವರುಗಳು ಪ್ರೊಟೆಕ್ಟ್ ಆಗ್ತಾ ಇದಾರೆ ಅಂತಂದ್ರೆ ದನ್ ಇಟ್ಸ್ ಹೈ ಟೈಮ್. ಯಾಕಂದ್ರೆ ಮಾತಾಡಿದ್ರೆ ವಿಡಿಯೋ ಮಾಡಾಕೋದು ಗಿರೀಶ್ ಮಟ್ಟಣ್ಣನೇ, ಬೇರೆ ಯಾರು ವಿಡಿಯೋ ಮಾಡಾಕೋದಿಲ್ಲ. ಓಕೆ, ಸೊ ಹಾಗಾಗಿ ಗಿರೀಶ್ ಮಟ್ಟಣ್ಣನ ಅವ್ರನ್ನೇ ಕೇಳಬೇಕು ಅಂತ ನನಗನ್ನಿಸ್ತು. ದಟ್ಸ್ ದ ರೀಸನ್ ಐ ಓಪನ್ಲಿ ಆಸ್ಕ್. ಯಾಕಂದ್ರೆ ನನ್ಗೆ ಅವ್ರ ಸಂಪರ್ಕದಲ್ಲಿಲ್ಲ. ನನಗೆ ಇನ್ಫ್ಯಾಕ್ಟ್ ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲೂ ಕೂಡ ಪ್ರೊಟೆಸ್ಟ್ ನಡೀಬೇಕಾದ್ರೆ ನನ್ನ ಪಕ್ಕದಲ್ಲೇ ಕೂತಿದ್ರು. ಐ ಆಸ್ಕ್ಡ್ ಹಿಮ್, ನೀವು ಗಿರೀಶ್ ಮಟ್ಟಣ್ಣಲ್ಲ ಅಂತ? ಎಸ್ ಅಂತಂದ್ರು. ನಾನೇ ನಂಬರ್ ಕೊಟ್ಟೆ, ನೆವರ್ ಈ ಕಾಲ್ಡ್ ಮೀ, ಇವನ್ ನಾನು ಏನು ಫೋನ್ ಮಾಡಿಲ್ಲ. ಬಟ್ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಒಬ್ಬ ಭೀಮನನ್ನ ಕರ್ಕೊಂಡ್ಬಂದು ತಗಲಾಕ್ಬಿಟ್ಟಿವ್ರು. ಚಿನ್ನಯ್ಯ ಅಂತ ಗೊತ್ತಾಗಿದೆ, ಅನ್ನೋದು ಅವ್ರವ್ರ ಅನುಕೂಲ ಕೊಟ್ಟ ಹೆಸರು. ಎಸ್ ಚಿನ್ನಯ್ಯನ್ನೇ ಕರ್ಕೊಂಡ್ಬಂದು ತಗಲಾಕ್ಬಿಟ್ಟು ಈಗ ಅವನನ್ನ ಪ್ರೊಟೆಕ್ಟ್ ಮಾಡಿದ್ರೆ, ಅವನನ್ನ ಹೊರಗಡೆ ಬಿಡಿಸಿದ್ರೆ, ಅವನು ಸರ್ಕಾರಿ ವಕೀಲ ಮೇಲೆ ಡಿಪೆಂಡ್ ಆಗಿ ಇವರುಗಳು ಒಳ್ಳೆ ಪ್ರತಿಷ್ಠಿತ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಲೀಫ್ ತಗೊಳ್ತಾರೆ ಅಂತಂದ್ರೆ ಆ ಕಡೆ ಬಲಿಪಶು ಮಾಡಕ್ ಹೊರಟಿದಾರ ಈ ಒಂದು ಹೋರಾಟದಲ್ಲಿ ಅನ್ನೋದು ಒಂದು ಪ್ರಶ್ನೆ. ನೀವು ವಕೀಲರು ಆಗಿರೋದ್ರಿಂದ ನಾವು ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯನ್ನ ಪ್ರಸಾರ ಮಾಡ್ತಿದೀವಿ ಅಂತ ಹೇಳಿ ಎಟ್ಟಗೇನ್ ಅದೇ ಸೋಷಿಯಲ್ ಮೀಡಿಯಾಗಳು ಬಾಯಿ ಬಡ್ಕೊಳ್ತಾ ಇವೆ. ಬಟ್ ಜನರಿಗೆ ಕನ್ಫ್ಯೂಷನ್ ಆಗಬಾರದು ಅನ್ನೋ ಕಾರಣಕ್ಕೆ ಈ ವಿಚಾರ ಕೇಳ್ತಾ ಇದ್ದೀನಿ. ಇದು ಈ 4 ಜನರ ಪರವಾಗಿ ಸಲ್ಲಿಕೆಯಾಗಿರುವ ರಿಟ್ ಪಿಟಿಷನ್ ಅಲ್ಲಿ ಪ್ರೇಯರ್ ಏನ್ ಹೇಳಿದ್ದಾರೆ? ಕ್ವಾಶ್ ದ FIR registered in crime number 39 of 2025 BNS registered on the file of ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಅಂದ್ರೆ ಇಲ್ಲಿ ಕೇವಲ ಈ 4 ಜನಕ್ಕೆ ಪ್ರೊಟೆಕ್ಟ್ ಮಾಡಿ ಅಂತ ಕೇಳಿರೋದಾ? ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೊಳ್ಬೇಕು? ಇಡೀ ಧರ್ಮಸ್ಥಳದಲ್ಲಿ ದಾಖಲಾಗಿರುವ ಕ್ರೈಮ್ ಸಂಖ್ಯೆ 39 ಇದನ್ನೇನೆ ನೀವು ರದ್ದು ಮಾಡಿ ಅಂತ ಕೇಳಿರೋದಾ ಅಂತ ಹೇಳಿ. ಡೆಫಿನೆಟ್ಲಿ ನಾನು ಬಾಲನ್ ಸರ್ ಅವರ ಐ ಥಿಂಕ್ ಒನ್ ಮೋರ್ ವಿಡಿಯೋ ನೋಡಿದೆ. ಅದರಲ್ಲಿ ಇದನ್ನ ನೀವು ಹೇಳಿದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಅಂಡ್ ಸಮ್ವೇರ್ ದೇ ಆರ್ ಟ್ರೈಂಗ್ ಟು ಕನ್ಕ್ಲೂಡ್ ದ ಮೈನ್ ಐ ಥಿಂಕ್ ಪಿಟಿಷನ್ ಅನ್ನೇ ಕ್ಲೋಸ್ ಮಾಡಿ ಹೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಸುಳ್ಳು ಹೇಳ್ತಿದ್ದಾರೆ. ಕೋರ್ಟ್ ಮುಂದೆ ಹೇಳಿ ಜಗದೀಶ್ ಅವರೇ, ನೀವೆಲ್ಲಾ ವಿಚಾರಗಳನ್ನ ನೇರವಾಗಿ ಮಾತನಾಡೋರು, ಯಾವುದೇ ಅಂಜಿಕೆ ಇಲ್ಲದೆ ಮಾತನಾಡೋರು, ಲಾಯರ್ ಟು. ಇದನ್ನ ನೋಡಿದ್ಮೇಲೆ ನನ್ಗೆ ತುಂಬಾ ಬೇಜಾರಾಯ್ತು. ಇನ್ಫ್ಯಾಕ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಲಿಲ್ಲ, ಬಟ್ ನೀವು ಅದನ್ನ ರೆಕಾರ್ಡ್ ಸಮೇತ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅಂತ ನಾನು ನೋಡಿದ್ದೀನಿ ಅದನ್ನ. ಅಂಡ್ ಐ ಆಲ್ಸೋ ಹರ್ಡ್ ನಮ್ಗೆ ಬಾಲನ್ ಸರ್ ಅವರು ಇದನ್ನ ಹೇಳಿದ್ರು, ಅದನ್ನ ಬಾಯಲ್ಲಿ ಸಹ ಹೇಳಿದ್ದಾರೆ. ಹಂಗಾಗಿ ದೆನ್ ಐ ಥಿಂಕ್ ನನ್ಗೆ ಈಗ ಅವರೇ ಉತ್ತರ ಕೊಡಬೇಕು, ಏನ್ ಮಾಡಕ್ ಹೊರಟಿದ್ದಾರೆ ಸೋ ಕಾಲ್ಡ್ ಹೋರಾಟಗಾರ ಅಥವಾ ದ ಪೀಪಲ್ ಹೂ ಆರ್ ಡ್ರೈವಿಂಗ್ ದಿಸ್ ಎಂಟೈರ್ ಹೋರಾಟ. ನಾನು ಇನ್ನು ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ತರ ಹೇಳ್ಬಿಡ್ತೀನಿ. ಬಾಲನ್ ಅವರು ಅಥವಾ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾಧ್ಯಮಗಳು ಇಡೀ ಪ್ರಕರಣವನ್ನ ರದ್ದು ಕೋರಿ ಅಂತ ಹೇಳಿ ಕೇಳ್ತಿದ್ದಾರೆ ಅನ್ನೋದು ಸುಳ್ಳು ಸುದ್ದಿ ಅನ್ನೋ ಹಾಗಿದ್ರೆ, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ರಿಟ್ ಪಿಟಿಷನ್ ನ ಆಧಾರದ ಮೇಲೆ ಹೇಳ್ತಾ ಇರೋದು ಸುಳ್ಳು ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಹೋರಾಟಗಾರರು ಅಲ್ವಾ? ಇಂಥದ್ದೊಂದು ಅವಶ್ಯಕತೆ ಯಾಕಿತ್ತು ರಾಬರ್ಟ್ ಸರ್? ಅಂದ್ರೆ ಮಾಧ್ಯಮದ ಮುಂದೆ, ಸೋಷಿಯಲ್ ಮೀಡಿಯಾದ ಮುಂದೆ ಕ್ಲಾರಿಫೈ ಇಟ್ ಆಲ್ಸೋ. ಸಾಕಷ್ಟು ಜನಕ್ಕೆ ಸತ್ಯ ಗೊತ್ತಿಲ್ಲ. ಈಗ ನನಗೆ ಗೊತ್ತಿದ್ದು ನಾನು ಸುಮ್ಮನೆ ಇದ್ದೀನಿ, ಸಾಕಷ್ಟು ಜನಕ್ಕೆ ಈ ಸತ್ಯ ಗೊತ್ತಿಲ್ಲ. ಅದೇ ಅಂದ್ರೆ ನೀವು ಸತ್ಯವನ್ನ ಹೇಳದೇ ಇರೋದು ಅಥವಾ ಸತ್ಯವನ್ನ ಮುಚ್ಚಿಡೋದು ಎರಡೂ ಕೂಡ ಸುಳ್ಳೇನೆ ರಾಬರ್ಟ್ ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ, ಯಾಕೆ ಹೀಗೆ ಕವರ್ ಪ್ರಯತ್ನಗಳು ಮತ್ತೆ ಮತ್ತೆ ಮಾಡಿ ಎಕ್ಸ್ಪೋಸ್ ಆಗ್ತಿದೆ ಈ ಗ್ರೂಪ್ ಅಂತ ಹೇಳಿ? ನೀವು ಸುಳ್ಳು ಅಂತ 100 ಸಾರಿ ಸುಳ್ಳು ಹೇಳಿಕೊಳ್ಳೋ ಸುಳ್ಳು ಆಗುದಿಲ್ಲ. ಯಾವ್ದು ಸುಳ್ಳು ಅಂದ್ರೆ ಪಾಯಿಂಟ್ ಔಟ್ ಮಾಡಿ ತಮ್ಮಿಂದ ಆಗಲಿಲ್ಲ. ಒಂದನೇ ನಾನು ಕೈಯಲ್ಲಿ ಸರ್ ನೋಡಿ, ಇದು SK ಬಾಲನ್ ಅವರೇ ಕೋರ್ಟ್ಗೆ ಸಲ್ಲಿಸಿರತಕ್ಕಂತ ರಿಟ್ ಪಿಟಿಷನ್ ಅನ್ನ ಪ್ರಿಂಟ್ ಔಟ್ ತೆಗೆದುಕೊಂಡು ಮಾರ್ಕ್ ಮಾಡಿ ಹೇಳ್ತಿದ್ದೀನಿ. ನೀವು ಇದನ್ನೂ ಸುಳ್ಳು ಅಂತ ಹೇಳ್ತಿದ್ದೀರಿ ಅಂತ ಓದ್ತಿದ್ದೀನಿ ಸರ್. ಕ್ವಾಶ್ ನಾನು ಇನ್ನೊಂದ್ಸತಿ ಓದ್ಬಿಡ್ತೀನಿ ನಿಮ್ ಸಮಾಧಾನಕ್ಕೆ. ಕ್ವಾಶ್ ದ FIR registered in crime number 39 of 2025 BNS registered on the file of ಧರ್ಮಸ್ಥಳ police station. ವಾಟ್ ಇಸ್ ಫೈನ್ ಸರ್? ಸುಳ್ಳು ಹೇಳಿದ್ದ. ಓಕೆ, ಈಗ ನೋಡಿ, ಒಂದು FIR ರಿಜಿಸ್ಟರ್ ಆಗಿತ್ತೆ, ಆಮೇಲೆ ತನಿಖೆ ಮುಂದುವರಿಯುತ್ತೆ. ಒಂದು ಹಂತದವರೆಗೆ ನಮಗೆ ಅನಿಸುತ್ತೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ.
ಮತ್ತೆ ಸಡನ್ ಆಗಿ ಏನೋ ಒಂದು ಬೆಳವಣಿಗೆಗಳಾಗ್ತವೆ, ದೂರುದಾರನೇ ಆರೋಪಿ ಆಗ್ತಾನೆ, ಅವನ್ ಜೈಲಿಗೆ ಹೋಗ್ತಾನೆ. ಮತ್ತೆ ತನಿಖೆ ಮುಂದುವರಿಯುತ್ತೆ, ಮತ್ತೆ ಎಷ್ಟು ಜನ ಸಾಕ್ಷಿ ಕೊಡ್ತಾ ಇದ್ದಾರೆ, ಒಬ್ಬೊಬ್ಬರನ್ನೇ ಸಾಕ್ಷಿ ಕರೀತಾರೆ, ಇವರೆಲ್ಲ ಸಹಕಾರ ಕೊಡ್ತಾರೆ. ಏನು ದಾಖಲೆ ಅಂತ ಹೇಳಿದ್ರು ಎಲ್ಲ ದಾಖಲೆ ಕೊಡ್ತಾರೆ, ಎಷ್ಟು ಗಂಟೆಗಟ್ಟಲೆ ಅವರನ್ನು ಇಂಟ್ರಾಗೇಷನ್ ಮಾಡಿದ್ರು ಎಲ್ಲದಕ್ಕೂ ಒಪ್ಪಿಕೊಂಡು ಹೋಗ್ತಾರೆ. ಎಲ್ಲ ಸಹಕಾರ ಕೊಟ್ಟ ನಂತರನು ಕೊನೆಗೆ ಒಂದು ದಿನ ಇಂಥ ಪ್ರಸಂಗ ಬರುತ್ತೆ, ಯಾರು ಸಾಕ್ಷಿ ಕೊಡ್ತಾ ಇದ್ದಾರೆ ದಿನ ಬಂದು ಅವರನ್ನೇ ಆರೋಪಿಯಾಗಿ ನಿಲ್ಲಿಸುವ ಒಂದು ಷಡ್ಯಂತ್ರ ನಡೆಯುತ್ತೆ. ಅಲ್ಲ ರೀ, ಮೊದಲೇ ಮಾಡಿ ಷಡ್ಯಂತ್ರನೇ ತಾನೆ. ಮಧ್ಯದಲ್ಲಿ ಮಾತಾಡ್ತೀನಿ, ನಂಗೆ ಪ್ರಶ್ನೆ ಕೇಳ್ತೀರಿ, ಮಾತಾಡುವ ಮಧ್ಯದಲ್ಲಿ ಸರ್, ಅಂದ್ರೆ ಸಾಮಾನ್ಯವಾಗಿ ಡಿಬೇಟ್ಗಳು ಹಿಂಗೆ ನಡೆಯೋದು, ಡಿಬೇಟ್ಗಳು ಸಾಮಾನ್ಯವಾಗಿ ಹಿಂಗೆ ನಡೆಯೋದು. ನಿಮಗೆ ಅಬ್ಜೆಕ್ಟ್ ಆಗ್ತಿದೆ ಅಥವಾ ನಿಮಗೆ ಕಷ್ಟ ಆಗ್ತಿದೆ ಅನ್ನೋ ವಿಡಿಯೋ ಮಾಡಿ ಹಾಕ್ಬಿಡಿ, ಒಬ್ಬರೇ ಮಾತಾಡಿ ಗಂಟೆಗಟ್ಟಲೆ ಮಾತಾಡಿ. ಲೆಟ್ ಮಿ ಎಕ್ಸ್ಪ್ಲೇನ್ ಸರ್. ಒಂದು ಅಲ್ಲ, ಮೀಡಿಯಾದಲ್ಲಿ ಎರಡು ಫಾರ್ಮ್ಯಾಟ್ ಇರುತ್ತೆ. ವಸಂತ್ ಸರ್ ಒಂದೇ ನಿಮಿಷ, ರಾಬರ್ಟ್ ಸರ್ 2 ಫಾರ್ಮ್ಯಾಟ್ ಇರುತ್ತೆ. ಒಂದು ಇಂಟರ್ವ್ಯೂ, ಅಲ್ಲಿ ನಾನು ನಿಮಗ್ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಉತ್ತರವನ್ನು ನಾನು ಕೇಳಿಸ್ಕೊಳ್ತೀನಿ. ಬಟ್ ದಿಸ್ ಇಸ್ ಡಿಬೇಟ್ ಸರ್, ಚರ್ಚೆ. ಅಂದ್ರೆ ನಿಮ್ಮ ಮಾತಿನಲ್ಲಿ ಯಾರಿಗಾದ್ರೂ ಅಬ್ಜೆಕ್ಷನ್ ಕೇಳಿಸಿದ್ರೆ ಅದನ್ನು ಅಬ್ಜೆಕ್ಟ್ ಮಾಡಬಹುದು. ಅದು ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಐ ಕ್ಯಾನ್ ರಿಕ್ವೆಸ್ಟ್ ಅಷ್ಟೇ, ನಾನು ಅದನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಐ ಕ್ಯಾನ್ ರಿಕ್ವೆಸ್ಟ್ ದಮ್ ಟು ನಾಟ್ ಇಂಟರಪ್ಟ್. ಇವಾಗ ನೀವು ಮುಂದುವರಿಸಿ. ಅಲ್ಲ, ನೀವು ಹೇಳಿದ್ರು ಪರ್ಫೆಕ್ಟ್ಲಿ ಅರ್ಥ ಆಯ್ತು ನನಗೆ. ನಾನು ಇದು ಡಿಬೇಟ್ ಅಲ್ಲಿ ಭಾಗವಹಿಸಿದ ಮೊದಲ ಬಾರಿ ಅಲ್ಲ. ಅದು ಯಾವಾಗ ಇಂಥ ಪರಿಸ್ಥಿತಿ ಬರ್ತದೆ ಅಂದ್ರೆ, ನಾನು ಹೇಳುವ ಸತ್ಯ ಅಜೀರ್ಣ ಆಗುತ್ತೆ, ಜೀರ್ಣ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಪ್ರಶ್ನೆ ಕೇಳಿದ್ದೀರಿ, ನಾನು ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕಾದ್ರೆ ಅದನ್ನು ಅಡ್ಡ ತಡೀಬೇಕು, ಅದಕ್ಕೋಸ್ಕರ ಮಧ್ಯದಲ್ಲಿ ಮಾತಾಡೋದು. ಬಟ್ ಅದು ವಿಷಯ ನಿಮ್ಮ ಸತ್ಯ ನೀವು ಹೇಳಿ, ನನ್ನ ಅನುಮಾನ, ನನ್ನ ಪ್ರಶ್ನೆ ಕೇಳ್ತೀನಿ, ಮುಂದುವರಿಸಿ. ಬೇರೆ ಏನಲ್ಲ. ಈಗ ನೋಡಿ, ಎಲ್ಲಿ ತನಿಖೆ ಹಳಿ ತಪ್ಪಿತು, ಎಲ್ಲಿ ಆರೋಪಿಯಾಗಿ ನಿಲ್ಲಿಸೋ ಪ್ರಯತ್ನ ಆಯಿತು, ಎಲ್ಲಿ ನೊಂದವರನ್ನೇ ಆರೋಪಿಯಾಗಿ ನಿಲ್ಲಿಸೋ ಪ್ರಯತ್ನ ಸಾಗ್ತಾ ಇರಬೇಕು. ಅದನ್ನ ನಾವು ಬೇಡಪ್ಪ, ನಮ್ಗೆ ವಿಶ್ವಾಸ ಇದೆ ಅಂತ ಮುಂದುವರಿಬೇಕಲ್ಲ, ಹೈಕೋರ್ಟ್ಗೆ ರಿಲೀಫ್ ಕೇಳಬೇಕು. ಅಂದ್ರೆ SIT ರಾಂಗ್ ಅಂತ ಹೇಳ್ತಿರೋದು. ಏನೋ ನೀವು ಈಗ ಪೊಲಿಟಿಕಲ್ ಹೇಳಿಕೆಯನ್ನು ಏನೋ ಹೇಳಿದಿರಿ, ಪೊಲಿಟಿಕಲ್ ಸ್ಟೇಟ್, ಅದು SIT ಮೇಲೆ ಪ್ರಭಾವ ಬೀರಿದೆಯಾ? ನನ್ಗಿರುವ ಅನುಮಾನ ಇದು. ಪ್ಯಾಟ್ರನ್ ಇದೆ. ಆಯ್ತು ಸರ್, ನನಗೆ ಅರ್ಥ ಆಯ್ತು. ನಿಮಗೆ SIT ತನಿಖೆಯಲ್ಲಾದ ಶಿಫ್ಟ್ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ. ವಸಂತ್ ಗಿಳಿಯಾರೆ, ಈ ಧರ್ಮಸ್ಥಳ ಪ್ರಕರಣಗಳಲ್ಲಿ ಇದೊಂದು ಪ್ಯಾಟ್ರನ್. ಆಯ್ತು ಸರ್, ಇನ್ನೊಂದು ಕ್ಲಾರಿಫೈ ಮಾಡಿಬಿಡ್ತೇನೆ. ಇದರ ತಾವು ಹೇಳಿದ ಪ್ರಯಾರನ್ನು ಈಗ ಒಪ್ಪುವುದೇ ಆದರೆ FIR ಅಂಡರ್ 39 ಅದು ವಾಶ್ ಆದ ಕೂಡಲೇ SIR ಕ್ಲೋಸ್ ಆಗುವುದಿಲ್ಲ. ಅದು ಕೂಡ ತಮಗೆ ಗೊತ್ತಿರಲಿ, ತಮ್ಮ ವೀಕ್ಷಕರಿಗೆ ಗೊತ್ತಿರಲಿ. 100% ಕೋರ್ಟ್ ಮಾನ್ಯತೆ ಕೊಡ್ತಾ ಇಲ್ವಾ ಅನ್ನೋ ದೊಡ್ಡ ಡಿಬೇಟ್ ಇದೆ. ಅಂದ್ರೆ ಅದು ಕೋರ್ಟ್ನೇ ಡಿಸೈಡ್ ಮಾಡಬೇಕಾಗಿರೋದ್ರಿಂದ ಕಾದ್ ನೋಡೋಣ. ಬಟ್ ಇಂಥದ್ದೊಂದು ಅರ್ಜಿ ಸಲ್ಲಿಸಬೇಕು ಅನ್ನೋ ಉದ್ದೇಶ ಬಂತಲ್ಲ, ಇಂಥದ್ದೊಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಬಂತಲ್ಲ, ಅದ್ರ ಉದ್ದೇಶದ ಬಗ್ಗೆ ಪ್ರಶ್ನೆ ಇದೆ. ವಸಂತ್ ಅವರಿಗೆ ಪ್ರಶ್ನೆ, ವಸಂತ್ ಗಿಳಿಯಾರವರಿಗೆ ಪ್ರಶ್ನೆ. ಸೆಲೆಕ್ಟಿವ್ ಹೋರಾಟಗಳಲ್ಲಿ ಬಹಳ ಪ್ರಖ್ಯಾತರು. ಸರ್, ಅವ್ರ ಹೋರಾಟ ಹೆಂಗಿದೆ ಜನಕ್ಕೆ ಗೊತ್ತಿದೆ. ಬಿಡಿ, ನಾವು ಸರ್ಟಿಫಿಕೇಶನ್ ಹೋಗೋದು. ಪ್ರಶ್ನೆ ಕೇಳಿಸ್ಕೊಳ್ಳಿ, ನೀವು ಆಮೇಲೆ ಕೊಡಿರಂತೆ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ.